ಬಿಜೆಪಿ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರೆಡಿ ಆಗಿದೆ. 10 ಕ್ಷೇತ್ರಗಳ ಸಿಂಗಲ್ ನೇಮ್ ಪಟ್ಟಿಗೆ ಕೆಪಿಸಿಸಿ ಸಮ್ಮತಿಯನ್ನ ಕೊಟ್ಟಿದೆ. ಬಿಜೆಪಿ ನಂತರ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ. ನಾಳೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇದೆ. ಸಿಇಸಿ ಸಭೆಯಲ್ಲಿ ಕೆಪಿಸಿಸಿ ಕಳಿಸಿದಂತ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಲಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್. ನಾಳೆ ಹೈಕಮಾಂಡ್ ಒಪ್ಪಿಗೆಯ ನಂತರ 10 ಕ್ಷೇತ್ರಗಳ ಲಿಸ್ಟ್ ರಿಲೀಸ್ ಆಗುತ್ತೆ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಎರಡನೇ ಪಟ್ಟಿಯಲ್ಲಿ ಅಳೆದು ತೂಗಿ 10 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ. ಸಿಸಿ ಸಭೆ ಬಳಿಕ ನಾಳೆಯೇ ಹಾಗಾದ್ರೆ ಕಾಂಗ್ರೆಸ್ನ ಪಟ್ಟಿ ಹೊರಬೀಳುತ್ತ. 10 ಕ್ಷೇತ್ರಗಳ ಸಿಂಗಲ್ ನೇಮ್ ಪಟ್ಟಿಗೆ ಕೆಪಿಸಿಸಿ ಸಮ್ಮತಿ ನೀಡಿದ್ದು. ಆ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳು: ಕಲಬುರಗಿಯಿಂದ ರಾಧಾಕೃಷ್ಣ, ರಾಯಚೂರಿನಿಂದ ಕುಮಾರ್ ನಾಯ್ಕ್. ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡ್ತಾ ಇದ್ದೀರಿ. ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ, ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ, ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್, ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್, ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳು. ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್, ಸುನಿಲ್ ಬೋಸ್ ಚಾಮರಾಜನಗರದಿಂದ. 10 ಕ್ಷೇತ್ರಗಳ ಸಿಂಗಲ್ ನೇಮ್ ಪಟ್ಟಿಗೆ ಕೆಪಿಸಿಸಿ ಸಮ್ಮತಿಯನ್ನ ಕೊಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀವಿ. ನಾಳೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇತ್ತು. ಸಿಸಿ ಸಭೆಯಲ್ಲಿ ಕೆಪಿಸಿಸಿ ಕಳಿಸಿದಂತ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಲಿದೆ. ನಾಳೆ ಹೈಕಮಾಂಡ್ ಒಪ್ಪಿಗೆಯ ನಂತರ 10 ಕ್ಷೇತ್ರಗಳ ಲಿಸ್ಟ್ ರಿಲೀಸ್ ಆಗಲಿದೆ ಅಂತಲೇ ಹೇಳಲಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಈಗ ಎರಡನೇ ಪಟ್ಟಿ ಅಳೆದು ತೂಗಿ 10 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡಿದೆ ಕಾಂಗ್ರೆಸ್. ಬಿಜೆಪಿ ನಂತರ ಕಾಂಗ್ರೆಸ್ನ ಎರಡನೇ ಪಟ್ಟಿ ರೆಡಿ ಆಗಿದ್ದು, ಈ ಕಾಂಗ್ರೆಸ್ನ ಪಟ್ಟಿ ಘೋಷಣೆಯಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. 10 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಪಟ್ಟಿ ಕೆಪಿಸಿಸಿ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ದಿಲ್ಲಿಯಲ್ಲಿ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇತ್ತು. ಆ ಸಭೆಯಲ್ಲಿ ಅಂತಿಮ ಮುದ್ರೆ ಬೀಳಲಿದೆ ಈ ಪಟ್ಟಿಗೆ. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಯ್ತಾ? ಉಳಿದ 11 ಕ್ಷೇತ್ರಗಳು. 4 ಕ್ಷೇತ್ರಗಳಲ್ಲಿ ಕುರುಬ ವರ್ಸಸ್ ಲಿಂಗಾಯತ ಫೈಟ್ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಉಳಿದಂತ 11 ಕ್ಷೇತ್ರಗಳೇ ಬಹಳ ದೊಡ್ಡ ತಲೆನೋವಾಗಿದೆ. ಕೆಲವು ಕ್ಷೇತ್ರಗಳಲ್ಲಿ ಜಾತಿ ಲೆಕ್ಕಾಚಾರಕ್ಕೆ ಇಳಿದಿದೆ ಕಾಂಗ್ರೆಸ್. ಬಿಜೆಪಿ ಲಿಂಗಾಯತ ಜಪಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ತಳಮಳ ಶುರುವಾಗಿದೆ. ಪ್ರಬಲ ಸಮುದಾಯಗಳು ಕೈ ತಪ್ಪದಂತೆ ಟಿಕೆಟ್ ಹಂಚಿಕೆ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮೈಸೂರಲ್ಲಿ ಯದುವೀರ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ತಂತ್ರ ಕೆಣಿಲಾಗಿದೆ. ಉತ್ತರ ಕನ್ನಡ, ಬೀದರ್ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವಿದೆ. ಕೆಲವೊಂದು ಕಡೆ ಕಾಂಗ್ರೆಸ್ ತೀರಾ ಜಾತಿ ಲೆಕ್ಕಾಚಾರಕ್ಕೆ ಇಳಿದಿದೆ. ಮೈಸೂರಿನಲ್ಲಿ ಬಿಜೆಪಿ ಮಹಾರಾಜ ಯದುವೀರರನ್ನ ಕಣಕ್ಕಿಳಿಸ್ತಾ ಇತ್ತು. ಅವರಿಗೆ ಟಕ್ಕರ್ ಕೊಡಬಲ್ಲ ಪ್ರಬಲ ಅಭ್ಯರ್ಥಿಗಳಿಗಾಗಿ ಕಾಂಗ್ರೆಸ್ ಈಗ ತಲೆ ಕೆಡಿಸಿಕೊಂಡಿದೆ. 3-4 ಕ್ಷೇತ್ರಗಳಲ್ಲಿ ಕುರುಬ ವರ್ಸಸ್ ಲಿಂಗಾಯತ ಬಹಳ ಪ್ರಬಲವಾದಂತಹ ಫೈಟ್ ಇದೆ. ಬಿಜೆಪಿ ಲಿಂಗಾಯತ ಜಪ ಮಾಡ್ತಾ ಇದೆ ನಿಜ, ಆದ್ರೆ ಕಾಂಗ್ರೆಸ್ಗೆ ಈಗ ಅದೇ ಬಹಳ ದೊಡ್ಡ ತಳಮಳಕ್ಕೆ ಕಾರಣವಾಗಿದೆ. ಪ್ರಬಲ ಸಮುದಾಯಗಳು ಕೈ ತಪ್ಪಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನ ಎರಡನೇ ಪಟ್ಟಿ ಕೂಡ ರೆಡಿ ಆಗಿದೆ. ಸೊ ಯಾವಾಗ ಈ ಪಟ್ಟಿ ರಿಲೀಸ್ ಆಗಬಹುದು? ಅದರ ಜೊತೆಗೆ ಕೆಲವೊಂದಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಲೆಕ್ಕಾಚಾರ ಹಾಕ್ತಾ ಇದೆ? ಶ್ವೇತಾ, ನಿನ್ನೆ ಬಿಜೆಪಿ ಪಟ್ಟಿ ಅನೌನ್ಸ್ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಕೂಡ ತನ್ನ ಎರಡನೇ ಪಟ್ಟಿಯಲ್ಲಿ ಘೋಷಣೆ ಮಾಡುವಂಥ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ ಅಂದರೆ ಮೊನ್ನೆ ನಡೆದಂತಹ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲೂ ಕೂಡ 15 ಕ್ಷೇತ್ರಗಳದ್ದು ಚರ್ಚೆ ನಡೆದಿತ್ತು. ಇನ್ನು 6 ಕ್ಷೇತ್ರಗಳದ್ದು ಪೆಂಡಿಂಗ್ ಉಳಿದಿತ್ತು. ಆದರೆ ಈಗ ಬಿಜೆಪಿ ತನ್ನ ಟಿಕೆಟ್ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾಂಗ್ರೆಸ್ಗೆ ಒಂದು ರೀತಿ ನಿದ್ದೆಗೆಡಿಸಿದೆ.
ಕಾರಣ ಏನು ಅಂದರೆ ಅಚ್ಚರಿಯ ಅಭ್ಯರ್ಥಿಗಳಾಗಿ ಯದುವೀರ್ ಮೈಸೂರಿನ ಕಣಕ್ಕಿಳಿತಿದ್ದಾರೆ, ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿತಿದ್ದಾರೆ. ಜೊತೆಗೆ ಹಾಲಿ ಸಂಸದರನ್ನ ಬದಲಾವಣೆ ಮಾಡಿರುವಂಥದ್ದು. ಇದರ ಜೊತೆಗೆ ಲಿಂಗಾಯತ ಪ್ರಬಲ ಒಳ ಪಂಗಡಗಳಿಗೂ ಕೂಡ ಬಿಜೆಪಿಯಲ್ಲಿ ಹೆಚ್ಚಿನ ಮನ್ನಣೆ ಕೂಡ ಸಿಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ತನ್ನ ತಂತ್ರಗಾರಿಕೆಯನ್ನ ಬದಲು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ 15 ಕ್ಷೇತ್ರಗಳ ಪೈಕಿ ಏನು ಫೈನಲ್ ಆಗಿತ್ತು, ಈಗ 10 ಕ್ಷೇತ್ರಗಳನ್ನ ಬಹುತೇಕ ಸಿಂಗಲ್ ನೇಮನ್ನ ಮಾಡಿದ್ದಾರೆ. ಸೊ ಇನ್ನುಳಿದಂತಹ ಕ್ಷೇತ್ರಗಳ 6 ಜೊತೆಗೆ ಇನ್ನೂ 5 ಕ್ಷೇತ್ರಗಳಲ್ಲಿ 2-3 ಹೆಸರುಗಳು ಇರುವಂಥದ್ದು ಕೂಡ ಇದೆ. ಹೀಗಾಗಿ ಒಂದಷ್ಟು ಕ್ಷೇತ್ರಗಳಲ್ಲಿ ಲಿಂಗಾಯತರಿಗೆ ಕೊಡಬೇಕಾ ಕುರುಬರಿಗೆ ಕೊಡಬೇಕಾ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಈಗ ದಾವಣಗೆರೆ ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲಿ ಪ್ರಭಾವತಿ ಮಲ್ಲಿಕಾರ್ಜುನ್ ಅವರ ಹೆಸರು ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಬಲ ಸಮುದಾಯ ಜೊತೆಗೆ ಕುರುಬ ಸಮುದಾಯದ ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ಇನ್ನೊಂದು ಕಡೆ ಹುಬ್ಳಿ ಧಾರವಾಡದಲ್ಲಿ ಜೋಶಿಯವರ ವಿರುದ್ಧ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚರ್ಚೆ ಇದೆ. ಅಲ್ಲಿ ಆನಂದ್ ಹಸೂಟಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಅಲ್ಲಿ ಯಾರನ್ನ ಫೈನಲ್ ಮಾಡಬೇಕು ಅನ್ನುವಂಥ ಗೊಂದಲಗಳು ಇದ್ದಾವೆ. ಕೊಪ್ಪಳದಲ್ಲೂ ಕೂಡ ಹಾಲಿ ಸಂಸದರನ್ನ ಬದಲಾಯಿಸಿದ್ದಾರೆ. ಅಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಬಹುತೇಕ ಅವ್ರದ್ದು ಫೈನಲ್ ಆಗಿದೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಸೊ ಅದನ್ನೇನಾದರೂ ಬದಲಾವಣೆ ಮಾಡಬೇಕಾ ಅಥವಾ ಯಾಕಂದರೆ ಲಿಂಗಾಯತರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಾ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿದ್ದಾವೆ. ಸೊ ಕಾಂಗ್ರೆಸ್ಗೆ ಈಗ ಬಿಜೆಪಿಯ ಪಟ್ಟಿಯನ್ನು ಗಮನಿಸಿಕೊಂಡು ಒಂದಷ್ಟು ಬದಲಾವಣೆ ಅಂತೂ ನಿಶ್ಚಿತವಾಗಿ ಮಾಡ್ಕೊಳ್ಳೇಬೇಕಾಗುತ್ತೆ. ಆ ಚರ್ಚೆ ಈಗ ಇವತ್ತು ಮತ್ತು ನಾಳೆ ನಡೆಯುತ್ತೆ. ನಾಳೆ ಸಂಜೆ ಅಥವಾ ನಾಡಿದ್ದು CEC ಸಭೆ ನಡೀಬೋದು. ನಾಳೆ ಸಂಜೆ ಏನಾದರೂ ಸಭೆ ಆರಂಭ ಆದರೂ ಕೂಡ ಕರ್ನಾಟಕದ ಅದರಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ರಾಜ್ಯದನ್ನ ತೆಗೆದುಕೊಳ್ತಾರೆ CEC ಅನ್ನೋದು ಗೊತ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಮೈಸೂರಿನ ಅಭ್ಯರ್ಥಿ ಯಾರಾಗಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಒಂದು ಚರ್ಚೆಗಳು ಕೂಡ ನಡೆಯುತ್ತೆ. ಅಲ್ಲಿ ಲಕ್ಷ್ಮಣ್ ಅವರ ಹೆಸರಿದೆ, ಸುಶ್ರುತ್ ಗೌಡ ಅವರ ಹೆಸರಿದೆ, ಜೊತೆಗೆ ಅಲ್ಲಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಕಾಂಗ್ರೆಸ್ನ ವಿಜಯ್ ಕುಮಾರ್ ಅವರ ಹೆಸರಿದೆ. ಇವರ ಮೂವರ ಅಲ್ಲದೆ ಬೇರೆಯವ್ರನ್ನ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಮೊನ್ನೆ ಅಷ್ಟೇ ನಿಧನರಾದ P. ವಾಸು ಅವರ ಮಾಜಿ ಶಾಸಕರು ಅವರ ಪುತ್ರ ಕವಿಶ್ ಗೌಡರನ್ನು ಕೂಡ ಸೆಳೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಈ ಪ್ರಯತ್ನಗಳಿಗೆ ಕಾಂಗ್ರೆಸ್ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಹಳ ತಲೆನೋವಾಗಿರುವಂಥ ಕ್ಷೇತ್ರಗಳು ಅಂತ ಬಂದಾಗ ಒಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಕರೆದುಕೊಂಡು ಬಂದು ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡಲಾಗಿದೆ. ಹಾಗಾಗಿ ಅಲ್ಲಿ ಯಾವ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಮಾಡಬೇಕು ಅನ್ನೋದು ಕೂಡ, ಯಾಕಂದರೆ ಅಲ್ಲಿ ಪ್ರಬಲ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ. ಈಗ ಪ್ರೊಫೆಸರ್ ರಾಜೀವ್ ಗೌಡ್ರ ಹೆಸರಿದೆ, ಜೊತೆಗೆ ನಾರಾಯಣ ಸ್ವಾಮಿ ಅವರ ಹೆಸರಿದೆ, ಇದರ ಜೊತೆಗೆ ಕುಸುಮ ಹನುಮಂತರಾಯಪ್ಪ ಅವರ ಹೆಸರಿದೆ. ಕುಸುಮ ಹನುಮಂತರಾಯಪ್ಪ ಅವರು ಸ್ಪರ್ಧೆಗೆ ರೆಡಿ ಇಲ್ಲ. ರಾಜೀವ್ ಗೌಡ್ರನ್ನ ಸ್ಪರ್ಧೆಗೆ ಇಳಿಸೋದಕ್ಕೆ ರಾಜ್ಯ ನಾಯಕರು ರೆಡಿ ಇಲ್ಲ. ನಾರಾಯಣ ಸ್ವಾಮಿ ಅವ್ರನ್ನ ಕನ್ಸಿಡರ್ ಕೂಡ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಸೊ ಹಾಗಾಗಿ ಈ ಕೂಲಂಕುಷವಾದಂಥ ಚರ್ಚೆಯ ಅಗತ್ಯ ಇರುವ ಕಾರಣಕ್ಕಾಗಿ 15 ಕ್ಷೇತ್ರಗಳದ್ದೇನು ಚರ್ಚೆ ನಡೆದಿತ್ತು ಅದರಲ್ಲಿ 10 ಕ್ಷೇತ್ರಗಳನ್ನು ಅಳೆದು ತೂಗಿ ಈಗ ಅಂತಿಮಗೊಳಿಸಿದ್ದಾರೆ. ಲಿಂಗಾಯತ ವರ್ಸಸ್ ಕುರುಬ ಫೈಟ್ ಇರುವಂಥ ಕ್ಷೇತ್ರಗಳಲ್ಲೂ ಕೂಡ ಇನ್ನೂ ಹಲವಾರು ಲೆಕ್ಕಾಚಾರಗಳು ಬದಲಾವಣೆ ಆಗಬೇಕಾಗಿದೆ. ಇದರ ಜೊತೆಗೆ ಉಳಿದಂಥ 6 ಪೆಂಡಿಂಗ್ ಇರುವಂಥದ್ದು ಇದೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಕೂಡ ಗೊಂದಲಗಳಿತ್ತು. ಈಗ 2 ಕ್ಷೇತ್ರಗಳಲ್ಲಿ ಬಹುತೇಕ ಕ್ಲಿಯರ್ ಆದಂಗಿದೆ. ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಆಗಿದೆ, ಜೊತೆಗೆ ಸೆಂಟ್ರಲ್ನಲ್ಲಿ ಮನ್ಸೂರ್ ಅಲಿ ಖಾನ್ ಅವ್ರದ್ದು ಕೂಡ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರ ಯಾರು ಅನ್ನುವಂಥದ್ದು ಕೂಡ ಚರ್ಚೆ ನಡಿಬೇಕಾಗಿದೆ. ಯಾಕಂದರೆ ನಾಳೆ ಅಥವಾ ನಾಡಿದ್ರೊಳಗೆ ಇದನ್ನು ಅಂತಿಮಗೊಳಿಸಬೇಕಾಗತ್ತೆ. ಯಾಕಂದರೆ CEC ಸಭೆ ಕೂಡ ಇರುವಂಥದ್ದು. ಅಭ್ಯರ್ಥಿಗಳ ಘೋಷಣೆ ಆಗ್ತಿದ್ದಾಗೆ ಅವರು ತಮ್ಮ ತಯಾರಿಯಲ್ಲಿ ಕೂಡ ತೊಡ್ಕೊಳ್ಬೇಕು. ಹಾಗಾಗಿ 10 ಅಂತೂ ಬಹುತೇಕ ಸಿಂಗಲ್ ನೇಮ್ ಅಂತಿಮಗೊಳಿಸಲಾಗಿದೆ. ಇನ್ನು 5 ಕ್ಷೇತ್ರಗಳಲ್ಲಿ 2-3 ಹೆಸರುಗಳಿದ್ದಾವೆ. ಉಳಿದಂತಹ 4-5 ಕ್ಷೇತ್ರಗಳಲ್ಲಿ ಇನ್ನು ಚರ್ಚೆಗಳು ನಡೀತಾ ಇದ್ದಾವೆ. ಅದನ್ನು ಯಾವಾಗ ಅಂತಿಮ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ಉತ್ತರ ಕನ್ನಡಕ್ಕೆ ಇನ್ನೂ ಕೂಡ ಬಿಜೆಪಿ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ, ಬೆಳಗಾವಿಯಲ್ಲೂ ಕೂಡ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಸೊ ಇಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಇದ್ರೂ ಕೂಡ ಅಲ್ಲಿ ಸತೀಶ್ ಜಾರಕಿಹೊಳಿ ಅದಕ್ಕೆ ಸಹಮತ ಸೂಚಿಸಿಲ್ಲ ಅನ್ನುವಂಥ ಚರ್ಚೆಗಳಿದ್ದಾವೆ. ಹಾಗಾಗಿ ಈ ಲೆಕ್ಕಾಚಾರಗಳನ್ನೆಲ್ಲ ಇಟ್ಕೊಂಡು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಬೇಕಾಗಿದೆ. ಸದ್ಯಕ್ಕೆ 10 ಹೆಸರಂತೂ ಸಿಂಗಲ್ ನೇಮ್ ಘೋಷಣೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.